ಯಪ್ಪ ಮಗನೇ ಬಾರಪ್ಪ ಏನಪ್ಪ ಮಗನೇ ಇರೋದ 4 ಎಕರೆ ಹೊಲ್ದಾಗ ಇವತ್ತ ಆಸ್ತಿ ಭಾಗ ಮಾಡಿನಪ್ಪ. ಇನ್ ನಿಮ್ ತಮ್ಮಗ ಇವಾಗ ಸಾಲಿ ಓದಿದ ನೌಕರಿ ಆಗ್ಯದ. ನಿನಗ ವಿದ್ಯೆ ತಲಿಗತ್ತಲ್ಲ, ನೀನು ಹೊಲ್ದಾಗಿನ ಕೆಲಸ ಮಾಡ್ಕೊಂತ ಸರಿ ಹೋದಿ. ಇತಿಗೆ ನೌಕರಿ ಆಗ್ಯದ ಅಂತ ಹೇಳಿ ಇತಿಗೇನು ಹೊಲ ನಾನು ಕಡಿಮೆ ಕೊಟ್ಟಿಲ್ಲ. ನೀನು ಹೊಲ್ದಾಗ ಕೆಲಸ ಮಾಡ್ಕೊಂತಾನಪ್ಪ ಅಂತ ಹೇಳಿ ನಿನಗೇನು ಜಾಸ್ತಿ ಹೊಲ ಬಿಟ್ಟಿಲ್ಲ. ಇರೋದ್ 4 ಎಕರೆ ಹೊಲ್ದಾಗ ಇಬ್ಬರಿಗೆ ಸವನಾಗ ಹಂಚಿನಿ. ಇಬ್ಬರು ಚಲೋತ್ನಾಗ ಬಾಳೆ ಮಾಡ್ಕೊಂಡು ಊರಾಗ ರಾಮಣ್ಣನ ಮಕ್ಕಳು ಬಾಳ ಚಲೋ ಮನುಷ್ಯರಪ್ಪ ಅಂತ ಅನ್ಸ್ಕೊಂಡು ಬಾಳೆ ಬಿಡ್ರಪ್ಪ, ಅಷ್ಟೇ ಸಾಕು ನಾವು. ಆಯ್ತಪ್ಪ, ನಿನ್ನ ಮಾತೇನು ಮೀರ್ತವೆ ನಾವು. ನೀನು ಮರ್ಯಾದೆ ಎಂದೂ ಕಳೆಯಂಗಿಲ್ಲಪ್ಪ. ನೀನು ಹೇಳ್ದಂಗೆ ಕೇಳ್ತು. ಆಯ್ತಪ್ಪ. ನೋಡ್ತಮ್ಮ, 4 ವರ್ಷ ಆಯ್ತು ನಾವು ಹೊಲ ಮಾಡಕ್. ಈಗ ಈ ವರ್ಷ ಮೆಣಸಿನಕಾಯಿ ರೇಟ್ ಇಲ್ಲ, ಇಳುವರಿನೂ ಬಂದಿಲ್ಲ. ಅದಕ್ಕಾಗಿ ಸ್ವಲ್ಪ ಅಲ್ಲೆಲ್ಲಿ ಸಾಲ ಮಾಡ್ಕೊಂಡಿನಿ. ಒಂದು 4 ವರ್ಷ ನನಗೆ ಹೊಲ ಬಿಟ್ಟೆಪ್ಪ ಅಂತಂದ್ರೆ ಸ್ವಲ್ಪ ಅಲ್ಲಿ ಸಾಲ ಅದಪ್ಪ, ಸಾಲ ಕಟ್ಕೊಂತ ಅಷ್ಟೇ. ಏನಣ್ಣ ನೀನು ಎಂತ ಮಾತಾಡ್ತಿದ್ದಿ ನೀನು? ತಮ್ಮ, ನಾನು ಆಡಿದ ಮಾತಿನಿಂದ ನಿನಗೆ ತ್ರಾಸ ಆಗಿದ್ರೆ ಬೇಡಪ್ಪ, ಬೇಡ. ಅಣ್ಣ ಕೇಳ್ಬೇಕಣ್ಣ, ಅದನ್ನ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ನೋಡಿಕೊಂತ ಬಂದತನೇ ನೀನು. ಈಗ 4 ವರ್ಷ ಅಲ್ಲಣ್ಣ, 10 ವರ್ಷ ನನ್ನ ಹೊಲ ನೀನೇ ಮಾಡು. ನೀನು ಸಾಲ ಸಂಬಂಧ ಎಲ್ಲ ತೀರಿದ ಮೇಲೆ ಅವಾಗ ಕೊಡೋಣ, ಆಯ್ತಾ? ಸಾಕು ತಮ್ಮ, ಸಾಕು. ಎಲ್ಲ ಮನೆಗೆ ಇಂಥ ಮುಚ್ಚಿನಂತ ಮಕ್ಕಳು ಹುಟ್ಟಿದ್ರೆ ಯಾವ ಅಣ್ಣ ತಮ್ಮರನ್ನು ದೂರ ಆಗದಲ್ರಿ. ಆಗಲ್ಲಪ್ಪ, ನಿಮ್ಮಿಬ್ಬರನ್ನ ಆ ದೇವ್ರು ಚೆನ್ನಾಗಿಟ್ಟಿರ್ಲಿ. ಶಿವಪುತ್ರ, ಯಾಕಪ್ಪ ಏನ್ ಚಿಂತೆ ಮಾಡಕತ್ತಿದ್ದಿ? ನೋಡಪ್ಪ, 1000 ವರ್ಷ ಇದ್ರು ಸಾವು ತಪ್ಪಂಗಲ್ಲ, 100 ವರ್ಷ ಇದ್ರು ಬ್ಯಾರೆ ಆಗ ತಪ್ಪಂಗಲ್ಲ ಅಂತ ಹೇಳಿರಲ್ಲಪ್ಪ. ಈ ಮಾತು ನನ್ನ ಜೀವನದಾಗ ಸತ್ಯ ಆಗಿದೆ ನೋಡಪ್ಪ. ಯಪ್ಪ, ಇದು ಸುಳ್ಳಾಗ್ಬೋದಿತ್ತಪ್ಪ. ಆದ್ರ ಊರಿಗೆ 5-6 ಮಂದಿ ಇರ್ತಾರಪ್ಪ ನ್ಯಾಯ ಹೇಳೋರು. ಹೊಲಕ್ಕೆ ಬಂದು ಅಣ್ಣ ತಮ್ಮರನ್ನ ಜಗಳ ಹಚ್ಚಿ ಹೊಲ ಭಾಗ ಮಾಡಿ ನಮ್ಮಿಬ್ಬರನ್ನ ದೂರ ಮಾಡೋ ಲೋಡಿ ಮಕ್ಕಳು ಇರಲ್ತಾನ. ಇದು ತಪ್ಪಿದ್ದೇ ಅಲ್ಲ. ನಮಗ ಯಾರ್ದೋ ಅಪ್ಪ ಹುಟ್ಟಿದವನು ಬಂದು ಇನ್ಯಾರ್ದೋ ಅಪ್ಪ ಹುಟ್ಟಿದವನು ಹೊಲದಾಗ ಬಂದು ಭಾಗ ಮಾಡಿ ದೂರ ಮಾಡ್ತಾನಲ್ಲ, ಅಂಥ ಲೋಡಿ ಮಕ್ಕಳು ಇರಲ್ತಾನ. ಇದು ಇದ್ದದ್ದೇ ನೋಡಪ್ಪ, ಇನ್ನೊಂದು ಹೇಳ್ತೀನಿ ಕೇಳು. ಹುಟ್ಟಿಸಿದ ದೇವರು ಎಂದೂ ಹುಲ್ಲು ಮೇಸಂಗಿಲ್ಲ. ಹೌದಣ್ಣ, ಇದು ಕರೆವಾದ ಮಾತು. ಯಪ್ಪ, ಯಾಕೆ ಚಿಂತೆ ಮಾಡ್ತಿ? ಕತ್ತಲದಾಗ ನೆರಳು ಮಾಯ, ಕಷ್ಟದಾಗ ಸಂಬಂಧಿಕರೇ ಮಾಯ ಅಂತ. ಕಲಿಕಾಲ ಅದಣ್ಣ, ಇದು ಕಲಿಕಾಲ. ಪೈಸಾ ತಗೋ. ಯಾಕೆ ಕಳಕದ್ದಲ್ಲ? ಎದಕ್ಕೆ ಕಳಕ್ತಿ? ಪೈಸದಾಗ ಹಲ್ಲಿ ಬಿದ್ದಿತ್ರಿ, ನಾನ್ ನೋಡ್ಲಾರ ತಿಂದ್ಬಿಟ್ಟೆ. ಅಲ್ಲಿ ಬಿದ್ದಿತ್ತ? ಎಷ್ಟೊತ್ತಾಯ್ತ ನೀ ತಿಂದು? ನಡಿ ಹೋಗಮ್, ದೌಕರಿಗೆ ಹೋಗಮ್, ನಡಿ ನಡಿ. ನನ್ಗಿರನಾದ್ರ ನನ್ನ ಪುಟ್ಟಿ ಇರಕ್ಕಾಗತ್ತೇನ್ರಿ ನಿಮ್ಗ? ಎಂತ ಮಾತಾಡ್ತಾ ನೀನು? ನಿನ್ನ ಬಿಟ್ಟಿರೋದು ಆತದ ನನ್ನಿಂದ. ಹೋಗಂಬ, ದೌಕನಿಗೆ ಹೋಗಂಬ. ನನಗ್ ಗೊತ್ತಿತ್ರಿ ನನ್ನ ಪುಟ್ಟ ನೀವು ಇರಕ್ಕ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಅದೇ ಪೈಸೆನ ನಿಮಗ್ ತಂದು ಕೊಟ್ಟೀನ್ರಿ. ಅಪ್ಪ, ಊಟ ಅಂತ ಮಾಡು. ಏನ್ ಮಾಡ್ಯಾಳ ನಿಮ್ಮಮ್ಮ? ಅನ್ನ ಸಾರು. ಬರೀ ಅನ್ನ ಸಾರು, ಅನ್ನ ಸಾರು, ಅನ್ನ ಸಾರು. ಸಾಕಾಗೋಗ್ಯದ. 20 ವರ್ಷ ಆಯ್ತು ಬಂದಾಗ್ಲಿಂದ ಬರೀ ಅನ್ನ ಸಾರು. ಯಾರು ತಿಂತಾರ? ಅಮ್ಮ, ಅಪ್ಪ ಅನ್ನ ಸಾರು ಒಳ್ಳೆ ಅಂತಾನೆ. ನಾನೇ ಬರ್ತೀನಿ ಬಾ. ಏನ್ರಿ ತಿನ್ನೋದಿಲ್ಲ ಅಂದ್ರೆ ಅಂತಲ್ಲ? ಏಯ್, ನಾನು ಏನು ಅಂದಿಲ್ಲಪ್ಪ. ನಾನೇನು ಅಂದಿನಿ? ಅನ್ನ ಸಾರು ಅಂದ್ರೆ ನನಗೆ ಬಲು ಜೀವ. ನಾನು ಅಂದಿಲ್ಲಪ್ಪ.